ಅಶೋಕ್ ಗೌಡರನ್ನು ಮಾತನಾಡಿಸೋಕ್ಕಿಂತ ಮುಂಚಿತವಾಗಿ ಅಂಜಲಿ ರಾಮಣ್ಣ ಅವರೊಂದಿಗೆ ಜಾಯ್ನ್ ಆಗಿದ್ದಾರೆ. ಅಂಜಲಿ ಅವರೇ, ಈಗ ನಡೆದಿರುವಂತಹ ಬೆಳವಣಿಗೆನ ನಾವು ಗಮನಿಸ್ತಾ ಹೋದರೆ ನೋಡಿ, ಒಂದು ಕಡೆಯಲ್ಲಿ ಎಷ್ಟು ವಿಡಿಯೋ ಇದೆ, ಏನಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಆದಂಥ ಸ್ಪಷ್ಟತೆ ಇಲ್ಲ. ಅದು ನಂಬರು ಬೇರೆ ಬೇರೆ ಸ್ವರೂಪಗಳಲ್ಲಿ ಇದ್ದಾವೆ. ಏನೇ ಇರಲಿ, ಅದು ಒಂದೇ ಇರಲಿ, 10 ಇರಲಿ, 1000ನೇ ಇದೆಯೋ ಗೊತ್ತಿಲ್ಲ. ಆದರೆ ಏನೇ ಆದರೂ ಕೂಡ ಮಹಿಳೆಯ ಮೇಲೆ ಆಗಿರುವಂಥ ದೌರ್ಜನ್ಯ ಇಷ್ಟೆಲ್ಲ ಆದಮೇಲೆ ಒಬ್ಬ ಸಂಸದನಾದನು ಎಲೆಕ್ಷನ್ ಮುಗಿಯುತ್ತೆ, ಮಾರನೇ ದಿವಸನೇ ಈ ದೇಶ ಬಿಟ್ಟು ಇನ್ನೊಂದು ಕಡೆಗೆ ಪ್ರವಾಸ ಹೋಗ್ಬಿಡ್ತಾರೆ ಅಂತೇಳಿ. ಅಂದರೆ ನಮ್ಮಲ್ಲಿ ಕಾನೂನಿಂದ ಹಿಂಗೆಲ್ಲ ಎಸ್ಕೇಪ್ ಆಗೋದಕ್ಕೆ ಅವಕಾಶ ಇದೆಯಾ ಅಂಜಲಿ ರಾಮಣ್ಣ ಅವರೇ? ನೋಡಿ, ಕಾನೂನು ಚಾಲ್ತಿಗೆ ಬರುವುದು ಮುಖ್ಯವಾಗಿ ಅಫ್ಕೋರ್ಸ್ ಮುಂಚೆ ತಡೆಗಟ್ಟುವ ಕಾನೂನು ಇದೆ, ಆದರೆ ಈ ವಿಷಯದಲ್ಲಿ ಕಾನೂನು ಚಾಲ್ತಿಗೆ ಬರುವುದು ಒಂದು ಅಪರಾಧ ಘಟಿಸಿದೆ ಅನ್ನುವುದು ಬೆಳಕಿಗೆ ಬಂದಾಗ ಇವರಿಗೆ ಮುಂಚೆಯೇ ಗೊತ್ತಿರೋದ್ರಿಂದ ಮತ್ತು ಈ ವಿಷಯ ಸಂಪೂರ್ಣವಾಗಿ ಅದರಲ್ಲಿ ರಾಜಕೀಯ ಇದೆ. ಬಹುಶಃ ಇವತ್ತು ಯಾರ್ಯಾರು ಎಲ್ಲೆಲ್ಲಿ ಕೂತು ಅದ್ರ ಬಗ್ಗೆ ಮಾತಾಡ್ತಿದ್ದಾರೋ ಎಲ್ಲರಿಗೂ ಇದರ ಬಗ್ಗೆ ಮುಂಚಿತವಾಗಿ ಅರಿವು ಇದ್ದ ಹೊತ್ತಿಗೆನೆ ಆತ ಹೀಗೆ ಮಾರನೇ ದಿನವೇ ವಿದೇಶಕ್ಕೆ ಹೋಗಲು ಸಾಧ್ಯ ಆಯ್ತು. ಇದು ಬರೀ ಅವರೊಬ್ಬರಿಗೆ ನನ್ ವಿಡಿಯೋ ಲೀಕ್ ಆಗ್ತಿದೆ ಅಂತ ಗೊತ್ತಿರೋ ವಿಷಯ ಮಾತ್ರ ಅಲ್ಲ, ಎಲ್ಲರಿಗೂ ಗೊತ್ತಿದೆ. ಎಲ್ಲರ ಮಾತು ರಾಜಕೀಯ ಮತ್ತು ಇಲ್ಲಿ ಎಲ್ಲರ ಕೈಯೂ ರಾಜಕೀಯದಲ್ಲಿ ಅದ್ದಿ ಮುಳುಗಿದೆ. ಅದು ಒಂದು ವಿಚಾರ. ಎರಡನೆಯದು, ಕಾನೂನು ವಿಷಯಕ್ಕೆ ಬಂದಾಗ ಹೀಗೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಅಂದಾಗ ಕಾನೂನು ನಿಮ್ಗೆ ಯಾವಾಗ ಚಾಲ್ತಿಲ್ ಬರುತ್ತೆ, ನಿಮ್ಗೆ ನ್ಯಾಯ ಯಾವಾಗ ಸಿಕ್ಕತ್ತೆ ಅಂದಾಗ ನೀವು ಕೋರ್ಟಿನ ಮೆಟ್ಟಲು ಹತ್ತಿದಾಗ ನಿಮ್ಗೆ ನ್ಯಾಯ ಸಿಗುತ್ತೆ. ಅಫ್ಕೋರ್ಸ್ ಕೋರ್ಟಿನ ಮೆಟ್ಟಲು ಹತ್ಬೇಕು ಅಂದ್ರೆ ಥ್ರೂ ಪೊಲೀಸು ಆತರ ಇಲ್ಲ. ಅಂದ್ರೆ ಒಟ್ಟಲ್ಲಿ ಒಂದು ಘಟನೆ ಘಟಿಸಿದೆ ಎಂದು ಬೆಳಕಿಗೆ ಬಂದಾಗ ನಿಮಗೆ ಕಾನೂನು ಚಾಲ್ತಿಲ್ ಸಿಕ್ಕಿದೆ. ನಮ್ಮ ಕಾನೂನಲ್ಲಿ ಹೀಗೆ ತಪ್ಪಿಸ್ಕೊಂಡ್ ಬಿಡಬಹುದೇ, ಇನ್ನು ಮುಂದೆ ಏನಾಗತ್ತೆ ಅನ್ನುವುದನ್ನು ನೋಡಿದಾಗ ನಮ್ಮ ಕಾನೂನು ಎಫೆಕ್ಟಿವ್ ಆಗಿದೆಯೋ ಇಲ್ವೋ, ಇಂಪ್ಲಿಮೆಂಟೇಷನ್ ಬಾಡಿ ಏನಿದೆ, ಇಂಪ್ಲಿಮೆಂಟಿಂಗ್ ಬಾಡಿ ಏನಿದೆ ಅದು ತನ್ನ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇದೆಯೋ ಇಲ್ವೋ ಅನ್ನೋದು ಇನ್ನು ಮುಂದೆ ಗೊತ್ತಾಗುತ್ತೆ. ಖಂಡಿತ ಅಂಜಲಿ ಅವರೇ, ಮಾತಾಡ್ತೀರಾ, ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ. ಅಶೋಕ್ ಗೌಡ್ರೆ, ಇಲ್ಲಿ ಯಾರು ವಿದೇಶಕ್ಕೆ ಕಳಿಸಿದ್ರು ಅಂತ ಹೇಳಿ, ಅಥವಾ ವಿದೇಶಕ್ಕೆ ಹೋಗೋದನ್ನ ತಡಿಬೇಕಾಗಿದ್ದ ಜವಾಬ್ದಾರಿ ರಾಜ್ಯ ಸರ್ಕಾರದಿತ್ತ, ಕೇಂದ್ರದ್ದು ಕೂಡ ಇತ್ತ? ಇಲ್ಲ, ಖಂಡಿತವಾಗ್ಲೂ ಇಲ್ಲಿ ರಾಜ್ಯ ಸರ್ಕಾರದ ಇಂಟೆಲಿಜೆನ್ಸ್. ನಾನು ಗೃಹ ಮಂತ್ರಿಗಳ ಹೇಳಿಕೆಯನ್ನು ಈಗ ತಾನೇ ನೋಡ್ತಾ ಇದ್ದೆ. ಗೃಹ ಮಂತ್ರಿಗಳು ಹೇಳ್ತಾರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿ. ಹೆಂಗೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲ್ಯೂರು? 21ನೇ ತಾರೀಕೇನೆ ಈ ವಿಡಿಯೋ ಸರ್ಕ್ಯುಲೇಟ್ ಆಗ್ತಿದೆ ಅನ್ನತಕ್ಕಂತಹ ಮಾಹಿತಿ ನಿಮ್ಮ ಹತ್ರ ಇತ್ತು. ಈ ವ್ಯಕ್ತಿ ಹೋಗ್ಲಿಕ್ಕಿಂತ ಮುಂಚೆ, ಅಪರಾಧಿ ಹೋಗ್ಲಿಕ್ಕಿಂತ ಮುಂಚೆ ಈ ಯಾರು 400-500 ಜನ ಮಹಿಳೆಯರು ಶೋಷಿತರಿದ್ದಾರೆ, ಇವರ ಮಾನ ಮರ್ಯಾದೆ ನನಗಿವತ್ತು ಸಮಸ್ಯೆ ಆಗ್ತಿರತಕ್ಕಂಥದ್ದು ಏನು ಅಂತಂದರೆ, ನನಗೆ ನೋವಾಗ್ತಿರ್ತಕ್ಕಂಥದ್ದು ಏನಂದರೆ, ಯಾರು ಈ 400-500 ಜನ ಮಹಿಳೆಯರಿದ್ದಾರೆ, ಶೋಷಣೆಗೊಳಗಾಗಿದ್ದಾರೆ, ಇವರ ವಿಡಿಯೋಗಳನ್ನ ನೀವು ಪೆನ್ ಡ್ರೈವಲ್ಲಿ ಹಾಕ್ಬಿಟ್ಟು ಹೇಗೆ ಹರಿದು ಬಿಟ್ಬಿಟ್ಟಿದ್ದೀರಾ, ಅವ್ರು ನಾಳೆ ಅವ್ರ ಉದ್ಯೋಗದಲ್ಲೋ, ಅವ್ರ ಮನೆಯಲ್ಲೋ, ಅವ್ರ ಸಂಸಾರದಲ್ಲೋ ಅಥವಾ ಅವರ ಪ್ರಾಣಕ್ಕೆ ಏನಾದರೂ ತುತ್ತಾದರೆ ಅದಕ್ಕೆ ಜವಾಬ್ದಾರಿನ ಯಾರು ವಹಿಸ್ಕೊಳ್ಬೇಕು? ಇದು ನಮ್ಮ ಮೊದಲ ಪ್ರಶ್ನೆ. ಯಾಕೆ ಅಂತಂದರೆ ಅದಕ್ಕೆ ಇಂಟೆಲಿಜೆನ್ಸ್ನ ಏನು ಆಸನದಲ್ಲಿದ್ದಾರೆ, ಇಂಟೆಲಿಜೆನ್ಸ್ SP ಇರ್ಬೋದು, ಇಂಟೆಲಿಜೆನ್ಸ್ IG ಇರ್ಬೋದು, ಅಥವಾ ಯಾರಿದ್ದಾರೆ ಅವರುಗಳು ಜವಾಬ್ದಾರಿ ಇರಬೇಕಾಗ್ತದೆ. ಒಂದು. ಎರಡನೇದು, ನಮ್ಮ ಪ್ರಕಾರ ಇದು ರಾಹುಲ್ ಗಾಂಧಿಯವರ ಟ್ವೀಟ್ ನೋಡಿದ್ಮೇಲೆ ನಾನು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರಶ್ನೆ ಕೇಳ್ತಾನೆ. ಸಂದೇಶ್ ಖಾಲಿ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು? ನಿಮ್ಮ TMC ಸರ್ಕಾರ ಇದ್ದಾಗ ಮಲ್ಟಿಪಲ್ ವುಮೆನ್ ಮೇಲೆ ಮಲ್ಟಿಪಲ್ ಜನ ಹೋಗಿ ರೇಪ್ ಮಾಡಿದಂತಹ ಇದಕ್ಕೆ ನಿಮ್ಗೆ ಹೇಳಿಕೆ ಮಾಡಿದ್ರೆ ಪ್ರಜ್ವಲ್ ಇಲ್ಲಿ ಮಾಡಬಹುದು ಅಂತ? ಇಲ್ಲ, ನಾನು ಹೇಳ್ತಾ ಇಲ್ಲ. ನಾನು ಈಗ ಹಿಂಗ್ ಮಾಡಬಹುದು? ಇಲ್ಲ, ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಸ್ಟ್ಯಾಂಡ್ ಏನು ಅಂತ ನಾನು ಇವರ ಸ್ಟ್ಯಾಂಡ್ ಬಗ್ಗೆ ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ನಾನು ಇದನ್ನ ಖಂಡಿತವಾಗ್ಲೂ ನಾವು ನಮ್ಮ ಪಕ್ಷದವರು ಯಾರೂ ಸಹ ಸಮರ್ಥನೆ ಮಾಡ್ಕೊಳ್ತಿಲ್ಲ. ಯಾರೇ ಅಪರಾಧಿ ಇಂತಹ ಒಂದು ಅಪರಾಧ ಮಾಡಿದಾಗ ಅವರು ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕು. ಅವ್ರಿಗೇನೇ ಕಾನೂನಾತ್ಮಕವಾಗಿ ಅಪರಾಧ ಏನು ಎಸಗಿದ್ದಾರೆ ಅದರ ಪ್ರಕಾರ ಕಾನೂನಾತ್ಮಕ ಶಿಕ್ಷೆ ಆಗಲೇಬೇಕು. ಇನ್ನೊಂದೇ ಪಾಯಿಂಟ್ ಇದೆ. ಏನು ಅಂತಂದರೆ, ಈಗ ಎಲ್ಲದಕ್ಕಿಂತ ನಮ್ಮ ಪ್ರಕಾರ ಏನು ಅಂದರೆ, ಇದು ಯಾವಾಗ ನೇಹಾ ಪ್ರಕರಣ ಆಚೆ ಬರ್ತದೆ, ಯಾವಾಗ ಕಾಂಗ್ರೆಸ್ನ ವೋಟ್ ಕಡಿಮೆ ಆಗ್ತಾ ಹೋಗ್ತದೆ ನೇಹಾ ಪ್ರಕರಣ ನಂತರದಲ್ಲಿ, ಈ ಲವ್ ಜಿಹಾದ್ ಪ್ರಕರಣದಲ್ಲಿ, ಆಗ ಈ ವಿಡಿಯೋಗಳನ್ನ ಹರಿದು ಬಿಟ್ಟಿದ್ದಾರೆ. ಅದಕ್ಕೆ ಲಿಂಕ್ ಇದೆ ಅನ್ನಿಸ್ತಾ ಇಲ್ಲ. ಇಲ್ಲಿ ಇಂಥ ವಿಚಾರಗಳು ಹಂಗಾರೆ ಬಹಿರಂಗ ಆಗದೆ ಇದು ಮುಚ್ಚಿ ಹಾಕಿದ್ದು ಈ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ವ್ಯಕ್ತಿ ಸಂಸದನಾಗಿ ಆಯ್ಕೆಯಾಗಿ ನಮ್ಮ ಕಾನೂನು ರಚನೆ ಮಾಡುವಂತಹ ನಮ್ಮ ಪ್ರಜಾಪ್ರಭುತ್ವದ ಮಂದಿರದಲ್ಲಿ ಆರಾಮಾಗಿ ಕೂತ್ಕೊಂಡ್ರೆ ಯಾರಿಗೂ ಏನು ಅನ್ಸೋದಿಲ್ವಾ? ಹಂಗಾದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಆ ಪ್ರಕರಣ ಪ್ರಜ್ಞಾವಂತ ಸಮಾಜವಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯ. ಜೂನ್ 4 ಪ್ರಜ್ವಲ್ ರೇವಣ್ಣ ಬಂದು ಕಾಂಗ್ರೆಸ್ ಮತ್ತು JDS ಕೋಲಿಷನ್. ಮಲಗತಿ ಅವರೇ, ಕ್ಷಮಿಸಿ, ನಿಮ್ಮನ್ನು ಮಾತಾಡ್ಸಿಲ್ಲ, ಮತ್ತೆ ಮಾತಾಡ್ಸಿದೆ. ಒಂದು ಸಣ್ಣ ಬ್ರೇಕ್ ತಗೊಂಡು ಬರ್ತೀನಿ, ಆಮೇಲೆ ನಿಮ್ಮನ್ನು ಮಾತನಾಡ್ತೀನಿ. ಈಗ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ವಸ್ತುನಿಷ್ಠ ಡಿಬೇಟ್.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.